ನಿಮಗೆ ಪರೋಟ ರೊಟ್ಟಿ ಇಲ್ಲ ಚಪಾತಿ ಜೊತೆ ಸ್ಪೈಸಿಯಾಗಿ ಸಾಫ್ಟಾಗಿರೋದು ಏನಾರು ತಿನ್ಬೇಕು ಅನಿಸಿತ್ತಪ್ಪ ಅಂತಂದ್ರೆ ನೀವು ಇದನ್ನು ಟ್ರೈ ಮಾಡಬೇಕು. ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ನಾವು ಹೋಟೆಲ್ ಸ್ಟೈಲ್ನಾಗ ಭಾಳ ಟೇಸ್ಟಿಯಾಗಿರೋಂಥ ಮಶ್ರೂಮ್ ಪೆಪ್ಪರ್ ಫ್ರೈ ಮನ್ಯಾಗ ಹೆಂಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಭಾಳ ಮಸಾಲೆ ಐಟಮ್ಸು ಏನು ಬೇಕಾಗಿಲ್ಲ, ಕಡಿಮೆ ಇಂಗ್ರೀಡಿಯೆಂಟ್ಸ್ನಾಗ ಭಾಳ ಈಸಿಯಾಗಿ ಮನ್ಯಾಗ ಮಾಡ್ಕೋಬೋದು. ಮತ್ತು ಇದು ಹೋಟೆಲ್ ಸ್ಟೈಲ್ನಾಗ ಟೇಸ್ಟ್ ಬರಬೇಕಂದ್ರೆ ಹೆಂಗೆ ಅಂತ ಹೇಳ್ತೀನಿ. ಅದಕ್ಕೆ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಲಾರ್ದ ಕಂಪ್ಲೀಟಾಗಿ ನೋಡಿರಿ. ಮೊದಲಿಗೆ ನಿಮಗಿಲ್ಲಿ ಎಷ್ಟು ಬೇಕಷ್ಟು ಮಶ್ರೂಮ್ ತೊಗೊಂಡು ಅದ್ರ ಮ್ಯಾಗ ಸ್ವಲ್ಪ ಹಿಟ್ಟು ಹಾಕಿ ತಿಕ್ಕಬೇಕು. ಯೂಶ್ವಲಿ ಇದಕ್ಕೆ ಮೈದಾ ಹಿಟ್ಟು ಹಾಕೋತಾರೆ. ಮನ್ಯಾಗ ಮೈದಾ ಹಿಟ್ಟಿಲ್ಲ ಅಂದ್ರೆ ಜೋಳದ್ದು ಇಲ್ಲ ಗೋಧಿದು ಯಾವ್ದಾರ ಹಿಟ್ಟು ತೊಗೊಂಡು ಹಿಂಗೆ ಹಾಕಿ ಅದ್ರ ಮ್ಯಾಗ ಉದುರಿಸಿ ಹಿಂಗೆ ಕೈಲೇ ಹಿಂಗೆ ತಿಕ್ಬೇಕು. ನಾನು ತೋರಿಸ್ದಂಗೆ ಅವಾಗ ತಿಕ್ಕಿದಾಗ ಅದ್ರ ಮ್ಯಾಗಿನ ಹೊಲಸೆಲ್ಲ ಹೋಗುತ್ತೆ. ಆಮ್ಯಾಗ ತಿಕ್ಕಿದ ಮೇಲೆ ಅದ್ರ ಮ್ಯಾಗ ಒಂದು ಸಣ್ಣ ತಿನ್ನ ಲೇಯರ್ ಬಂದಂಗೆ ಆಗುತ್ತೆ ಸಿಪ್ಪಿ. ಆ ಸಿಪ್ಪಿನ ತಕ್ಕೋಬೇಕು. ಯಾರ್ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡತ್ತಿದ್ರೆ ಇಲ್ಲ ಸಬ್ಸ್ಕ್ರೈಬ್ ಮಾಡಲಾರ್ದ ಹಂಗೆ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಹಿಟ್ಟಾಕಿ ಎಲ್ಲ ಮಶ್ರೂಮ್ನ ಸ್ವಚ್ಛ ಮಾಡ್ಕೊಂಡ್ಮ್ಯಾಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ತೊಳ್ಕೊಬೇಕು. ಹಂಗೆ ಒಂದು 2-3 ಸತಿ ನೀರು ಹಾಕಿ ಸ್ವಚ್ಛಾಗ ತೊಳ್ಕೊಂಡು ಇಟ್ಕೋಬೇಕು. ಮಶ್ರೂಮ ಬರೀ ಟೇಸ್ಟಿಗಂತ ಅಷ್ಟೇ ಅಲ್ಲ, ಇದು ಆರೋಗ್ಯಕ್ಕೂ ಭಾಳ ಚಲೋ. ಯಾವಾಗಲೂ ಒಂದೇ ಥರ ತರಕಾರಿ ತಿನ್ನೋ ಬದಲು ಅವಾಗವಾಗ ಬೇರೆ ಥರ ತರಕಾರಿದು ಟೇಸ್ಟ್ ನೋಡಿ ಅದನ್ನ ನಮ್ಮ ಊಟದ ಜೊತೆ ಇನ್ಕ್ಲೂಡ್ ಮಾಡ್ಕೋಬೇಕು. ಈ ಮಶ್ರೂಮ್ನಾಗ ಪ್ರೋಟೀನ್, ಫೈಬರ್, ವಿಟಮಿನ್ ಡಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ಇರ್ತಾವೆ. ಮಶ್ರೂಮ್ ಎಲ್ಲ ಸ್ವಚ್ಛ ಮಾಡ್ಕೊಂಡ್ಮ್ಯಾಗ ನಾ ಇಲ್ಲಿ ತೋರಿಸ್ದಂಗೆ ಹಿಂಗಾರ ಕಟ್ ಮಾಡ್ಕೊರಿ, ಇಲ್ಲ ನಿಮ್ಗೆ ಹೆಂಗೆ ಬರುತ್ತಾ ಹೆಂಗೆ ಇಷ್ಟನ ಹಂಗೆ ಕಟ್ ಮಾಡಿ ಇಟ್ಕೊರಿ. ಇದು ರೋಗ ನಿರೋಧಕ ಶಕ್ತಿನೂ ಹೆಚ್ಚಿಗೆ ಮಾಡುತ್ತೆ. ಮತ್ತು ಯಾರು ಡಯಟ್ ಮಾಡ್ತಿರ್ತಾರಲ್ಲ ಅವರಿಗಂತೂ ಇದು ಬೆಸ್ಟ್ ರೆಸಿಪಿ. ಮತ್ತು ಇದು ಹಾರ್ಟಿಗೂ ಭಾಳ ಚಲೋ. ಹಾಗಾಗಿ ಇದನ್ನು ಯಾವಾಗಾರ ಒಮ್ಮೆ ಊಟದಾಗ ಇನ್ಕ್ಲೂಡ್ ಮಾಡ್ಕೊರಿ. ಆಮೇಲೆ ಮಿಕ್ಸಿಗಿಲಿ 1 ಚಮಚ ಮೆಣಸು, ಒಂದು ಅರ್ಧ ಚಮಚ ಬಡೆ ಸೊಪ್ಪು, ಒಂದು ಅರ್ಧ ಚಮಚ ಜೀರಿಗೆ, ಒಂದು ಅರ್ಧ ಚಮಚ ಹವೀಜ್ ಇವನ್ನೆಲ್ಲನೂ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಹುರಿಯೋದೇನು ಬೇಡ, ಹಂಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕು. ನೆಕ್ಸ್ಟ್ ಒಗ್ಗರಣೆಗೆ ಎಣ್ಣೆ ಇಲ್ಲ ತುಪ್ಪ ಹಾಕ್ಕೊಂಡ್ರೆ ಟೇಸ್ಟ್ ಚಲೋನ ಬರುತ್ತೆ. ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಅವು ಚಟಪಟ ಸಿಡಿದ್ಮ್ಯಾಗ ಒಂದು ಒಣ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ, ಅವು ಸ್ವಲ್ಪ ಕಲರ್ ಚೇಂಜ್ ಆದ್ಮ್ಯಾಗ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಉಳ್ಳಾಗಡ್ಡಿ, ಇಷ್ಟು ಮೆತ್ತಗಾಗೋ ತನಕ ಚಂದಗೆ ಫ್ರೈ ಮಾಡ್ಕೋಬೇಕು. ನೀವು ಮಶ್ರೂಮ್ ರೆಸಿಪಿ ಮನ್ಯಾಗ ಮಾಡ್ತಿದ್ರೆ ಯಾವ ಥರ ಮಾಡ್ತೀರಂತ ಕಮೆಂಟ್ನಾಗ ಹೇಳ್ರಿ. ಆವಾಗಲೇ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಮಶ್ರೂಮ್ ಪೀಸಸ್ನ ಹಾಕ್ಕೊಂಡು 1-2 ನಿಮಿಷ ಫ್ರೈ ಮಾಡಬೇಕು. ಸ್ವಲ್ಪ ಮೆತ್ತಗಾದಂಗೆ ಆಗ್ತಾವೆ. ಆವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ ಫ್ರೈ ಮಾಡಬೇಕು. ಅವಾಗ ನೀರು ಬಿಟ್ಟಂಗೆ ಆಗುತ್ತೆ. ಆ ನೀರು ಪೂರ ಇಂಗೋ ಮಟ್ಟ ಮಿಕ್ಸ್ ಮಾಡ್ಕೋತಾ ಇರಬೇಕು. ಮಶ್ರೂಮ ಮೆತ್ತಗೆ ಫ್ರೈ ಮಾಡ್ಕೊಂಡ್ಮ್ಯಾಗ ಆವಾಗಲೇ ಮೆಣಸಿಂದು ಪೌಡರ್ ಏನು ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೂ ಹಾಕಿ ಮಿಕ್ಸ್ ಮಾಡಬೇಕು. ಇದು ಮೆಣಸಿನ ಪುಡಿ ಹಾಕೋಕ್ಕಿಂತ ಮುಂಚೆ ಇದ್ರಾಗಿನ ನೀರಿನ ಅಂಶ ಎಲ್ಲ ಹೋಗಿರ್ಬೇಕು. ಹೋಗಿಂದನೇ ಮೆಣಸಿನ ಪುಡಿ ಹಾಕಿ ಇನ್ನೊಂದು 2-3 ನಿಮಿಷ ಮಿಕ್ಸ್ ಮಾಡಬೇಕು. ಹೋಟೆಲ್ ಸ್ಟೈಲ್ನಾಗ ಮಶ್ರೂಮ್ ಪೆಪ್ಪರ್ ಫ್ರೈದ ಟೇಸ್ಟ್ ಬರಬೇಕಂದ್ರೆ ಜಸ್ಟ್ ಮೆಣಸಿನ ಪುಡಿ ಹಾಕೋ ಬದಲು ನಾ ಇಲ್ಲಿ ಹೇಳ್ದಂಗೆ ಸೋಪು, ಜೀರಿಗೆ, ಹವೀಜ ಎಲ್ಲನೂ ಮಿಕ್ಸ್ ಮಾಡಿ ಪೌಡ್ರ್ ಮಾಡ್ಕೊಂಡು ಹಾಕಿದರೆ ಟೇಸ್ಟ್ ಇನ್ನೂ ಡಬಲ್ ಆಗುತ್ತೆ. ಮತ್ತು ಮಶ್ರೂಮ್ ಫ್ರೈ ಮಾಡ್ಬೇಕಾದ್ರೆ ಆಮೇಲೆ ನೀರು ಬಿಡುತ್ತಲ್ಲ, ಆ ನೀರು ಜಾಸ್ತಿನ ಜೋರು ಉರಿ ಇಟ್ಟು ಮೀಡಿಯಮ್ ಫ್ಲೇಮ್ನಾಗ ಮಿಕ್ಸ್ ಮಾಡಬೇಕು. ಅದು ನೀರೆಲ್ಲ ಪೂರ್ತಿ ಖಾಲಿಯಾಗಿಂದನೇ ಮೆಣಸಿನ ಪೌಡರ್ ಹಾಕಬೇಕು. ಇಲ್ಲಿಕಂದ್ರೆ ಅದು ಪೆಪ್ಪರ್ ಫ್ರೈದು ಟೆಕ್ಸ್ಚರ್ ಅಷ್ಟು ಸರಿ ಬರೋಂಗಿಲ್ಲ, ನೀರು ಆದಂಗೆ ಆಗುತ್ತೆ. ಅವಾಗ ಟೇಸ್ಟೂ ಚಲೋ ಬರೋಲ್ಲ. ಲಾಸ್ಟಿಗೆ ಇದನ್ನು ಸರ್ವ್ ಮಾಡ್ಬೇಕಾದ್ರೆ ಇನ್ನೊಂದು ಸ್ವಲ್ಪ ಮೆಣಸಿನ ಪುಡಿ ಮೇಲೆ ಕೊತ್ತಂಬರಿ ಹಾಕಿ ಪರೋಟ, ಚಪಾತಿ, ರೊಟ್ಟಿ ಇಲ್ಲ ಅನ್ನೋದ ಜೊತೆ ಸರ್ವ್ ಮಾಡಿದ್ರೆ ಬರುತ್ತೆ. ಸ್ಪೈಸಿ ಮತ್ತು ಟೇಸ್ಟಿಯಾಗಿರೋ ಮಶ್ರೂಮ್ ಪೆಪ್ಪರ್ ಫ್ರೈ ಮನ್ಯಾಗ ಹೆಂಗೆ ಮಾಡೋದು ಅಂತ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಹೆಂಗೆ ಅಂತ ಹೇಳ್ಕೊಟ್ಟೇನಿ. ನೀವು ಇದನ್ನ ಮನ್ಯಾಗ ಒಂದ್ಸತಿ ಟ್ರೈ ಮಾಡಿರಿ, ಹೆಂಗೆ ಬಂತಂತ ಕಮೆಂಟ್ನಾಗ ಹೇಳ್ರಿ. ಈ ರೆಸಿಪಿ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿರಿ, ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.